ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಇಹಲೋಕದ ಅನ್ವೇಷಣೆ ಮುಗಿಸಿದಂತಹ ಶಾರದೆಯ ಪುತ್ರ ಭೈರಪ್ಪ ನಾಳೆ ಚಾಮುಂಡಿ ತಪ್ಪಲಲ್ಲಿ ಅಂತಿಮ ಯಾನ ಹೊರಡಲಿದ್ದಾರೆ. ಭೈರಪ್ಪರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಿಎಂ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣದ ಘೋಷಣೆ ಮಾಡಿದ್ದಾರೆ. ಸಾರಸ್ವತ ಲೋಕಕ್ಕೆ ಭೀಮಕಾಯನ ಕೊಡುಗೆ ನೆನೆದು ಗಣ್ಯರು ಕಂಬನಿ ಮಿಡಿದರು. ಕೊಟ್ಟಿದ್ದು 15 ದಿನದ ಟಾರ್ಗೆಟ್. ಆದರೆ ನೆಟ್ ಸಿಗದೆ ಗಣತಿ ಶಿಕ್ಷಕರು ಗಿಡ ಮರ ಹತ್ತುವ ಚಾರಣದ ಕೆಲಸ ನಿರ್ವಹಿಸಬೇಕಾಗಿದೆ. ಇತ್ತ ಮಧ್ಯಂತರ ತಡೆಗೆ ನಿರಾಕರಿಸಿದ ಹೈಕೋರ್ಟ್ ದತ್ತಾಂಶದ ಗೌಪ್ಯತೆಗೆ ಪ್ರಮಾಣ ಪತ್ರವನ್ನ ಕೇಳಿದೆ. ಇನ್ನು ಎಸ್ಐಟಿಗೆ ಕುರುಬ ಸಮುದಾಯ ಸೇರ್ಪಡೆ ಅಖಂಡ ಬಳ್ಳಾರಿಯಲ್ಲಿ ಕಿಡಿ ಹೊತ್ತಿಸಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಕೋಮು ವಿಷ ಬಿತ್ತಿದಂಥ ಫ್ಲೆಕ್ಸ್ ರಾಜ್ಯಕ್ಕೆ ಒಕ್ಕರಿಸಿದೆ. ಬೆಣ್ಣೆ ನಗರಿ ಇಡೀ ರಾತ್ರಿ ಉದ್ವಿಗ್ನತೆಯ ಜಾಗರಣೆ ಮಾಡಿದೆ. ಜಗತ್ತಿನ ಸಮತಾವಾದದ ಶಿಲ್ಪಿ ಕಾರ್ಲ್ ಮಾರ್ಕ್ಸ್ ಹೆಸರಿನ ನಗರದಲ್ಲಿ ಕಲ್ಲುಗಳು ಮಳೆಯಂತೆ ಸುರಿದಿವೆ. ಘಟನೆಯಲ್ಲಿ 3 ಗಾಯ, 2 ಎಫ್ಐಆರ್ ದಾಖಲಾಗಿದೆ. ಬಿಸಿಲು ಬೀಳ್ತಿಲ್ಲ, ವಾಕಿಂಗ್ ಮಾಡೋಕ್ಕಾಗ್ತಿಲ್ಲ, ನೀವು ಹೇಳಿದಂತೆ ಸೌಲಭ್ಯಗಳೇ ಸಿಗ್ತಿಲ್ಲ. ಇವತ್ತು ಕೋರ್ಟ್ನಲ್ಲಿ ದರ್ಶನ್ ಮತ್ತದೇ ಕಣ್ಣೀರ ಕಹಾನಿ ಹೇಳಿದ್ದಾರೆ. ಇನ್ನು ಜೈಲಲ್ಲಿ ದಾಸನಿಗೆ ಪುಡಿ ಗ್ಯಾಂಗ್ನ ಗುರು ಭಕ್ತಿ ಹೆಚ್ಚಾಗಿದೆ. ಇತ್ತ ಹೊರಗಡೆ ಧರ್ಮಪತ್ನಿ ಮೌನ ಲಕ್ಷ್ಮಿ ಆಗಿದ್ದಾರೆ. ಇನ್ನು ಸಂಗಾತಿನೂ ಬೇರೆದ್ದೇ ಕಹಾನಿ. ಮಹಾರಾಷ್ಟ್ರದ ಘಟ್ಟದಲ್ಲಿ ಬೆಟ್ಟವೇ ಕೊರೆಯುವಂತಹ ಮಾಯದ ಮಳೆ ಬೀಳ್ತಾ ಇದೆ. ಅಲ್ಲಿ ಉಕ್ಕಿದ ನೀರು ಇಲ್ಲಿ ಬಿಕ್ಕುವಂತೆ ಮಾಡ್ತಿದೆ. ಬಿಸಿಲ ನಾಡು ಕಲಬುರಗಿ ಜಿಲ್ಲೆ ಮಹಾಪ್ರವಾಹಕ್ಕೆ ತತ್ತರಿಸಿದ್ದು 150ಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆಯ ಭೀತಿಗೆ ಸಿಲುಕಿವೆ. ಬೆಳೆಗಳು ಜಲಾವೃತವಾಗಿದ್ದು ದೇವರಿಗೂ ದಿಗ್ಬಂಧನ ಬಿದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.